ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಟ್ಯಾಬ್ಲೆಟ್ ರಿಫ್ಯಾಗಟ್ 400 mg ಬಗ್ಗೆ. ಇಲ್ಲ ನೀವು ಇದಕ್ಕೆ ರಿಫ್ಯಾಕ್ಸಿಮಿನ್ 400 mg ಟ್ಯಾಬ್ಲೆಟ್ನ ಅನ್ಬೋದ್ರಿ. ಸೊ ಟ್ಯಾಬ್ಲೆಟ್ ರಿಫ್ಯಾಗಟ್ 400 mg ಅಂದ್ರೆ ಏನು, ಅದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಮೂಲ್ಯ ಎಷ್ಟು, ಇದ್ರ ಸಬ್ಸ್ಟಿಟ್ಯೂಟ್ ಏನೇನು, ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ರಿಫ್ಯಾಗಟ್ 400 mg ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ಮತ್ತು ಇದು ಒಂದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ರೀ. ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮೈಯಾಗ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಐತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರ. ಸೊ ಈಗ ಈ ಟ್ಯಾಬ್ಲೆಟ್ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ರಿಫ್ಯಾಕ್ಸಿಮಿನ್ 400 mg ಪ್ರಮಾಣದಾಗ ಇರ್ತೈತಿ. ಇದು ಯಾವ ಗ್ರೂಪ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಬ್ರಾಡ್ ಸ್ಪೆಕ್ಟ್ರಮ್ ನಾನ್ ಅಬ್ಸಾರ್ಬ್ಡ್ ರಿಫಾಮೈಸಿನ್ ಆಂಟಿಬಯೋಟಿಕ್ ಬಿಲಾಂಗ್ ಆಗುತ್ತೆ. ಈ ಟ್ಯಾಬ್ಲೆಟ್ ಮಾರ್ಕೆಟರ್ ಕಂಪನಿ ಯಾವ್ದಪ್ಪ ಅಂದ್ರೆ ಸನ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್. ಇದು ಟ್ಯಾಬ್ಲೆಟ್ ನೋಡ್ರಿ ಬೇರೆ ಬೇರೆ ಡೋಸ್ನೇ ಅವೈಲೇಬಲ್ ಇರ್ತೈತಿ. ಟ್ಯಾಬ್ಲೆಟ್ ರಿಫ್ಯಾಗಟ್ 200 mg ಬರ್ತೈತಿ, ಟ್ಯಾಬ್ಲೆಟ್ ರಿಫ್ಯಾಗಟ್ 400 mg ಬರ್ತೈತಿ. ಅದ್ರ ಬಗ್ಗೆ ನಾನು ನಿಮ್ಗೆ ಈಗ ಆಲ್ರೆಡಿ ಹೇಳಕ್ ಹೊಂತೀನಿ. ಮತ್ತೆ ಟ್ಯಾಬ್ಲೆಟ್ ರಿಫ್ಯಾಗಟ್ ಏನಿದೆ 550 mg ಬರ್ತೈತ್ರಿ. ಮತ್ತು ರಿಫ್ಯಾಕ್ಸಿಮಿನ್ ಕಂಟೆಂಟ್ ನೋಡ್ರಿ, ಇದು ಟ್ಯಾಬ್ಲೆಟ್ನು ಬರ್ತೈತಿ, ಕ್ಯಾಪ್ಸೂಲು ಬರ್ತಾವು, ಸಿರಪ್ನು ಬರ್ತಾವು. ಮತ್ತು ಈ ಟ್ಯಾಬ್ಲೆಟ್ ಸದ್ಯ ನಾ ಇದ್ರ ಬಗ್ಗೆ ಮಾತಾಡೋ ಅಂತೀನಿ. ಇದನ್ನ ನೋಡ್ರಿ ನೀವು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಂದ್ರೆ ನಿಮ್ಮ ಮನ್ಯಾಗ ನಾರ್ಮಲ್ ತಾಪಮಾನ ನೀವು ಇದನ್ನ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ನೀವು ಎಲ್ಲಿರೋ ಅಂತೀರ ಅಲ್ಲಿ ಏನಾರ ಬಹಳ ಜಾಸ್ತಿ ಬಿಸಿಲು ಐತಿ, ಸೆಕೆ ಐತಿ ಅಂದ್ರೆ ಅಂತದ್ರಾಗ ಡೈರೆಕ್ಟ್ ಸೂರ್ಯ ಕಿರಣದ ತಳಗಿ ಈ ಟ್ಯಾಬ್ಲೆಟ್ ಅನ್ನು ಇಡ್ಲಿಕ್ಕೆ ಹೋಗ್ಬಿಟ್ರಿ. ಇಲ್ಲ ಈ ಟ್ಯಾಬ್ಲೆಟ್ ಅದು ಕಾರ್ಯ ಮಾಡೋ ಕ್ಷಮತೆ ಏನಿರ್ತೈತಿ ನೋಡ್ರಿ, ಅದು ಕಡಿಮೆ ಆಗ್ಬಿಡ್ತೈತಿ. ಬನ್ನಿ ಈಗ ತಿಳ್ಕೊಳ್ಳೋಣ ಈ ಟ್ಯಾಬ್ಲೆಟ್ ಇಂಡಿಕೇಶನ್ಸ್ ಬಗ್ಗೆ. ಯಾವ ಸಮಸ್ಯೆದಲ್ಲಿ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಒಂದೇದ್ ನೋಡ್ರಿ, ನಿಮ್ಗೇನಾದ್ರೂ ಹೆಪಾಟಿಕ್ ಇನ್ಸೆಫಾಲೋಪ್ಯಾಥಿ ಸಮಸ್ಯೆ ಆಗೈತಂದ್ರ ಇದು ಒಂದು ಕಂಡೀಷನ್ ರೀ. ಎಲ್ಲೇ ನಿಮ್ ಲಿವರು ಸ್ವಲ್ಪ ಫೇಲ್ ಆಗಿಬಿಡ್ತೈತಿ. ಎದಕ್ಕಪ್ಪ ಅಂದ್ರೆ ನಿಮ್ಮ ರಕ್ತದ ಯಂತ್ರ ಹಾರ್ಮ್ಫುಲ್ ಟಾಕ್ಸಿನ್ಸ್ ಅನ್ನ ಆಚೆ ತೆಗಿಲಿಕ್ಕೆ ಫೇಲ್ ಆಗಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಮ ಮೆದುಳು ಬ್ರೈನ್ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ಬ್ರೈನ್ ಡ್ಯಾಮೇಜ್ ಆಗ್ತೈತಿ. ಸೊ ಇದ್ರಾಗ ರೋಗಿಗೆ ಲಕ್ಷಣ ಏನಿರ್ತಾವಪ್ಪ ಅಂದ್ರೆ ಕನ್ಫ್ಯೂಷನ್ ಸ್ಟೇಟು, ಕೈಕಾಲು ಶೇಕ್ ಆಗೋದು, ಪ್ರಜ್ಞೆ ತಪ್ಪೋದು, ಮಾಂಸಪೇಶಿಯಲ್ಲಿ ಬಹಳ ನೋವು ಆಗೋದು, ಮಾತಾಡ್ಲಿಕ್ಕೆ ಆಗ್ಲಾರ್ದಂಗೆ ಇರೋದು, ಕೆಲವೊಂದ್ಸತಿ ಪೇಷಂಟ್ ಕೋಮಾ ಸ್ಟೇಜ್ನಾಗೂ ಹೋಗ್ತಾ ಇರ್ತಾರೆ. ಸೊ ಇವೆಲ್ಲ ಲಕ್ಷಣ ಹೆಪಾಟಿಕ್ ಇನ್ಸೆಫಾಲೋಪ್ಯಾಥಿದಾಗ ಇರ್ತಾವ. ಎರಡನೇ ಕಂಡೀಷನ್ ಯಾವ್ದಪ್ಪ ಅಂದ್ರ ಇನ್ಫೆಕ್ಷಿಯಸ್ ಟ್ರಾವೆಲರ್ಸ್ ಡೈರಿಯಾ. ಅಂದ್ರ ಬೇದಿ ಹತ್ತದ್ರಿ, ನೀವೆಲ್ಲರ ಪ್ರಯಾಣ ಮಾಡವಂತೀರಿ, ಹೊಟ್ಟೆ ಕೆಡ್ತಪ್ಪ, ಅಂತದೇನರ ತಿಂದ್ರಿ, ನೀರು ಅಲ್ಲಿ ಇಲ್ಲಿ ಕುಡಿದ್ರಿ, ಹೊಟ್ಟೆ ಕೆಡ್ತಪ್ಪ ಅಂತ ಕಂಡೀಷನ್ನಾಗ ನಿಮ್ಗೆ ಬೇದಿ ಚಾಲು ಆಗೈತಿ, ಹೊಟ್ಟೆನೂ ಚಾಲು ಆಗೈತಿ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು. ಮೂರನೇ ಕಂಡೀಷನ್ ಯಾವ್ದಪ್ಪ ಅಂದ್ರ IBS, ಅದಕ್ಕೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತಾರ್ರಿ. ಸೊ ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಹೊಟ್ಟೆ ನೋವು ಆಗೋದು, ಕೆಲವೊಂದ್ಸತಿ ಮಲಬದ್ಧತೆ ಸಮಸ್ಯೆ ಆಗೋದು, ಹೊಟ್ಟೆಗೆ ಬಹಳ ಗ್ಯಾಸ್ ತುಂಬ್ಕೊಳೋದು, ಕೆಲವೊಂದ್ಸತಿ ಸಂಡಾಸ್ ಅಳಕಾಗಿ ಹೋಗೋದ್ರಿ. ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಹೊಟ್ಟೆದು ಮತ್ತು ಕರಳಿನ ಇನ್ಫೆಕ್ಷನ್ ಇರ್ತೈತೆ, ಅದನ್ನ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರೆ. ಈಗ ಇದ್ರಾಗ ಮತ್ತೆ ನಿಮ್ದು ಇರ್ರೆಗ್ಯುಲರ್ ಬೋವೆಲ್ ಅದಾವ ಅಂದ್ರ, ಇರ್ರೆಗ್ಯುಲರ್ ಬೋವೆಲ್ ಅಂದ್ರೆ ನೋಡ್ರಿ ಸಂಡಾಸ್ ಪೂರ್ತಿ ನೀರ್ನು ಹೊಂಟಿಲ್ಲ, ಆದ್ರೂ ತಿಂದ ತಕ್ಷಣ ನಮ್ಗ ಮೋಷನ್ ಮಾಡ್ಲಿಕ್ಕೆ ಮನಸ್ಸು ಬರ್ತೈತ್ರಿ. ನಾರ್ಮಲ್ ಹೊಂಟಿವಿ ಮೋಷನ್, ಆದ್ರೂ ಪದೇ 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 ಹೋಗಿ ಬರಕ್ ಮನ್ಸಾಗ್ತೈತ್ರಿ. ಅದು ತಿಂದ್ರೂ ಹೊಟ್ಟೆ ನಿಂದ್ರಂಗಿಲ್ರಿ. ನಾವೇನ್ ತಿಂದಿರ್ತೀವಿ ಪದೇ ಪದೇ ಹೋಗ್ಲಿಕ್ಕೆ ಮನ್ಸಾಗುತ್ತೆ. ಇರ್ರೆಗ್ಯುಲರ್ ಬೋವೆಲ್ಸ್ ಆಗ್ತಾವ್ರಿ. ಪೂರ್ತಿ ನೀರ್ನು ಹೋಗಂಗಿಲ್ಲ, ಸಂಡಾಸ್ ಪೂರ್ತಿ ಗಟ್ಟಿನೂ ಇರಂಗಿಲ್ಲ, ಆದ್ರೆ ತಿಂದಿದ್ ಹೊಟ್ಟೆ ನಿಂದ್ರಂಗೇ ಇಲ್ಲ. ದಿನಕ್ಕೆ ಒಂದು 8-10 ಸತಿ ಹೋಗೋದು ಬರೋದು ಮಾಡ್ತಿರ್ತೀವಿ. ಅದು ಇರ್ರೆಗ್ಯುಲರ್ ಬೋವೆಲ್ ಕಂಡೀಷನ್ ಆಗೈತೆ ಅಂದ್ರೆ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲೇ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ. ಸೊ ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಇನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಪ್ಪ. ಸೊ ಒಂದೇದ್ ನೋಡ್ರಿ, ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ ಅವ್ರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಟ್ಯಾಬ್ಲೆಟ್ ರಿಫ್ಯಾಗಟ್ 400 mg ಏನೈತೆ ನೋಡ್ರಿ, ಅದನ್ನ ಡಾಕ್ಟರ್ ನಿಮ್ಗೆ ದಿನಕ್ಕೆ 3 ಹೊತ್ತು ಹೋಗ್ಲಿಕ್ಕೆ ಹೇಳ್ತಾರ್ರಿ. ಬೆಳಿಗ್ಗೆ 1 ಹೊತ್ತು, ಮಧ್ಯಾಹ್ನ 1 ಹೊತ್ತು, ರಾತ್ರಿ 1 ಹೊತ್ತು, ಊಟ ಆದ್ಮೇಲೆ ಮತ್ತೆ ನಾರ್ಮಲ್ ನೀರ್ ಜೊತೆ ತೊಗೊಳ್ಳಿಕ್ಕೆ ಹೇಳಿರ್ತಾರೆ. ಮತ್ತು ಟ್ಯಾಬ್ಲೆಟ್ ರಿಫ್ಯಾಗಟ್ 200 mg ಏನೈತೆ ನೋಡ್ರಿ, ಅದನ್ನು ಕೂಡ 3 ಹೊತ್ತು, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಒಂದೊಂದು,
ಊಟ ಆದ್ಮೇಲೆ ಮತ್ತೆ ನಾರ್ಮಲ್ ನೀರ್ ಜೊತೆ ತೊಗೊಳ್ಳಿಕ್ಕೆ ಹೇಳಿರ್ತಾರೆ. ಟ್ಯಾಬ್ಲೆಟ್ ರಿಫ್ಯಾಗಟ್ 550 mg ಏನಿರ್ತದೆ ನೋಡ್ರಿ, ಅದನ್ನ ಬೆಳಿಗ್ಗೆ ಒಂದು ರಾತ್ರಿಗೆ ಒಂದು 2 ಹೊತ್ತು ತೊಗೊಳ್ಳಿಕ್ಕೆ ಹೇಳಿರ್ತಾರೆ. ಊಟ ಆದ ನಂತರ ಮತ್ತೆ ನಾರ್ಮಲ್ ನೀರ್ ಜೊತೆ ತೊಗೊಳ್ಳಿಕ್ಕೆ ಹೇಳಿರ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ ಹೇಳಂತಾರೆ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ಅನ್ನು ನೀವು ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಡಾಕ್ಟರ್ ಕಡೆ ಯಾವಾಗ ಹೋಗಿರ್ತೀರಿ, ಡಾಕ್ಟರ್ ನಿಮ್ಗೆ ಹಿಸ್ಟ್ರಿ ತಗೊಂತಾರ, ನಿಮ್ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಎಲ್ಲ ನೋಡ್ತಾರ. ಅದಾದ್ಮೇಲೆ ನಿಮ್ ಬಾಡಿ ಕಂಡೀಷನ್ ನೋಡ್ತಾರೆ. ಅದಾದ್ಮೇಲೆ ಯಾವ ಸಮಸ್ಯೆಗೆ ಡಾಕ್ಟರ್ ನಿಮ್ಗೆ ಬರೆದು ಕೊಡ ಅಂತಾರ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತೊಗೊಳಕ್ ಹೇಳ ಅಂತಾರ ಅಷ್ಟು ದಿನ ಇದ್ರ ನೀವು ಉಪಯೋಗ ಮಾಡಿ. ನೋಡ್ರಿ, ಸಾಮಾನ್ಯತಃ ಡಾಕ್ಟರ್ ನಿಮ್ಗೆ ಇದನ್ನ 3 ದಿನ, 7 ದಿನ, 14 ದಿನ, ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ ಸಿವಿಯರಿಟಿ ಇತ್ತು ತಿಂಗಳಂಗಟ್ಲೆ ತೊಗೊಳಕ್ ಹೇಳ್ತಾರೆ. ಸೊ ಅದಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತೊಗೊಳಕ್ ಹೇಳಂತಾರ ಅಲ್ಲಿ ಮಟ್ಟ ತೋರಿ. ನಡ್ಬರ್ಕ್ ಟ್ರೀಟ್ಮೆಂಟ್ ನಡೆಯುವಂತೈತಿ, ನೀವು ಸ್ವಂತ ತಿಳಿದು ಬಿಡಾಕ್ ಹೋಗ್ಬೇಡ್ರಿ. ಆ ರೀತಿ ನೀವೇನ್ರ ಮಾಡಿದ್ರಿ ಅಂದ್ರ ಮತ್ತೆ ಹೊಳ್ಳಿ ನಿಮ್ಗೆ ಇನ್ಫೆಕ್ಷನ್ ಆಗ್ತೈತ್ರಿ. ಸೊ ಡಾಕ್ಟರ್ ಕೇಳಾರ್ದ ನಡ್ಬರ್ಕ ಬಿಡಾಕ್ ಹೋಗ್ಬೇಡ್ರಿ ಟ್ರೀಟ್ಮೆಂಟ್ ನಡೆಯುವಂತೈತಿ ಅಂದ್ರ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ಮ ಮೈ ಒಳಗೆ ಕೆಲಸ ಮಾಡುತ್ತಾ. ಸೊ ನೋಡ್ರಿ, ರಿಫ್ಯಾಗಟ್ ನಾನು ನಿಮ್ಗೆ ಮೊದ್ಲು ಹೇಳ್ದಂಗೆ ಇದು ಒಂದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ರೀ. ಸೊ ಇದು ಏನ್ ಮಾಡ್ತೈತಪ್ಪ ಅಂದ್ರ ಇದು ಕೊಂದ್ ಹಾಕತ್ರಿ ಅಮೋನಿಯಾ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಸ್ ಏನಿರ್ತಾವ ಅದನ್ನ ಕೊಂದ್ ಹಾಕತ್ತ. ಅವು ನಿಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ನಾಗ ಇರ್ತಾವ್ರಿ. ಸೊ ಅದನ್ನಲ್ಲಿ ಅವು ಕೊಂದ್ ಹಾಕಿದ್ರು ಅಂದ್ರ ಅದ್ರ ಸಂಬಂಧ ನಿಮ್ಗೆ ಏನಲ್ಲಿ ಇನ್ಫೆಕ್ಷನ್ ಆಗಿರ್ತೈತಿ ಅದು ಗುಣ ಆಗ್ತಾ ಹೋಗ್ಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಏನ್ ಲಕ್ಷಣ ಆಗಿರ್ತಾವು ಅದು ಕಡಿಮೆ ಆಗ್ತಾ ಹೋಗ್ಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಸಮಾಧಾನ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಈ ರೀತಿ ಇದು ಕೆಲಸ ಮಾಡ್ತೈತಿ. ಸೊ ಈಗ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೀವ್ ಏನ್ರ ಈ ಟ್ಯಾಬ್ಲೆಟ್ ತಗೊಂಡಿರಿ ಇಲ್ಲ ತಗೊಳಕ್ ಕುಂತೀರಂದ್ರ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಪ್ರತಿಯೊಬ್ಬರು ತಗೊಂಡಾರ್ಗೆ ಸೈಡ್ ಎಫೆಕ್ಟ್ ಎಲ್ಲರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆತಂದ್ರೆ ಏನೇನಾಗ್ಬೋದು, ನಿಮ್ಗೆ ತಲೆ ಸುತ್ತ ಬರ್ಬೋದ್ರಿ, ವಾಂತಿ ಬಂದಂಗ ಆಗೋದು, ಇಲ್ಲ ಹೊಟ್ಟೆ ನೀರು ತುಂಬ್ಕೊಳೋದು, ಇಲ್ಲ ಬಹಳ ಜಾಸ್ತಿ ಆಯಾಸ ಆಗೋದು, ಕೆಲವೊಂದ್ಸತಿ ಪೇಷಂಟ್ ಡಿಪ್ರೆಷನ್ಗೆ ಹೋಗ್ಬೋದು, ಇಲ್ಲ ನಿಮ್ಮ ಮೂಗು ಕಟ್ಬೋದ್ರಿ, ಮೂಗು ಬಂದ್ ಆಗ್ಬೋದು, ನಿಮ್ಮ ಮೈ ಕೈ ಎಲ್ಲ ಬಹಳ ವಿಪರೀತ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗೋದು, ಇಲ್ಲ ತ್ವಚದ ಮೇಲೆ ರ್ಯಾಷಸ್ ಆಗೋದು, ಇಲ್ಲ ನಿಮ್ಮ ಮಾಂಸಪೇಶಿ ಒಳಗ ಬಹಳ ವಿಪರೀತ ನೋವು ಚಾಲು ಆಗೋದು, ಇವೆಲ್ಲ ಸೈಡ್ ಎಫೆಕ್ಟ್ ನಿಮ್ಗೆ ಆಗ್ಬೋದು. ಸೊ ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದಪ್ಪ. ಒಂದೇದ್ ನೋಡ್ರಿ, ನಿಮಗೇನಾದ್ರೂ ರಿಫ್ಯಾಕ್ಸಿಮಿನ್ ಕಂಟೆಂಟ್ ಲಿಂತ್ರ ಅಲರ್ಜಿ ಐತಂದ್ರೆ ಇದನ್ನ ತೊಗೊಳಿಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಟ್ಯಾಬ್ಲೆಟ್ ಮೇನ್ ಕಂಟೆಂಟ್ ಅದಾರೆ. ಮತ್ತ ಸಣ್ಣ ಮಕ್ಕಳು ಯಾರು ವಯಸ್ಸು 12 ಸಣ್ಣರದಾರ್ರಿ ಅವ್ರಿಗೆ ಜನರಲಿ ಇದನ್ನ ಬರೆದು ಕೊಡಂಗಿಲ್ರಿ. ಮತ್ತ ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡ್ತಿರ್ತಾರ, ನಿಮ್ಗೆ ಏನ್ರ ಲಿವರ್ ಸಮಸ್ಯೆ ಐತಂದ್ರೆ, ಕಿಡ್ನಿ ಸಮಸ್ಯೆ ಐತಂದ್ರ, ಇವು ಎಲ್ಲರಿಗೆ ಡಾಕ್ಟರ್ ನಿಮ್ಗೆ ತೊಗೊಳಕ್ ಹೇಳ್ಯಾರಂದ್ರೆ ಮಾತ್ರ ತೊಗೊಳಿ, ಇಲ್ಲಾಂದ್ರೆ ತೊಗೊಳಕ್ ಹೋಗ್ಬೇಡ್ರಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಟ್ಯಾಬ್ಲೆಟ್ ರಿಫ್ಯಾಗಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ರಿಫ್ಯಾಕ್ಸಿಮಿನ್ ಇರ್ತೈತಿ. ಸೊ ರಿಫ್ಯಾಕ್ಸಿಮಿನ್ ಇದ್ದಿದ್ದು ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮ ಟ್ಯಾಬ್ಲೆಟ್ಸ್ ರೆಡಿ ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ರೆಕ್ಸಿಗಟ್ 400 mg, ರೆಕ್ಸ್ಮಿನ್ 400 mg, ರೆಫ್ಕ್ಯೂರ್ 400 mg, ಆರ್ಸಿಫ್ಯಾಕ್ಸ್ 400 mg, ಸಿಬೋಫಿಕ್ಸ್ 400 mg. ಸೊ ಎಲ್ಲ ಟ್ಯಾಬ್ಲೆಟ್ ಒಳಗೆ ಕೂಡ ಕಂಟೆಂಟ್ ರಿಫ್ಯಾಕ್ಸಿಮಿನ್ ಇರ್ತೈತ್ರಿ. ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಮೂಲ್ಯದ ಬಗ್ಗೆ. ಸೊ ಇದು ನೋಡ್ರಿ, ನಿಮ್ಗೆ 399 ರೂಪಾಯಿ, 399 ರುಪೀಸ್ನಾಗ 10 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ ರಿಫ್ಯಾಗಟ್ 400 mg. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಖರೀದಿ ಮಾಡಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಪ್ರೆಸ್ ಮಾಡಿಬಿಡಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನ್ರಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.